ಪ್ರೀತಿಯಲ್ಲಿ ಒಂದು ಹಂತ ತನಕ ನಾವು ಅವರನ್ನು ಉಳಿಸಿಕೊಳ್ಳೋಕೆ ಪ್ರಯತ್ನ ಪಡಬಹುದು. ಮಿತಿ ಮೀರಿ ಅವರಿಗೆ ನಾವು ಬೇಡವೇ ಬೇಡ ಅಂದರೆ ಬಿಟ್ಟು ಬಿಡಬೇಕು. ಯಾಕೆಂದರೆ ಪ್ರೀತಿ ಅಲ್ವಾ, ಎಲ್ಲ ಇದ್ರೂ ಚೆನ್ನಾಗಿರಬೇಕು ಅಷ್ಟೆ. ಯಾವುದೇ ಸಂಬಂಧ ಆಗಿರಲಿ, ನಮಗೆ ವ್ಯಕ್ತಿ ಮುಖ್ಯ ಆಗಿದ್ದರೆ ಅವರು ಮಾಡಿದ ಅಷ್ಟು ಜಗಳವನ್ನು ಮರೆತು ಬಿಟ್ಟು ಒಂದು ಕ್ಷಣ ಅವರ ಜೊತೆ ನಗು ನಗುತ್ತಾ ಸ್ವಲ್ಪ ಸಮಯ ಕಳೆಯಿರಿ. ನಾವೇನು ಅಂತ ಆವಾಗ ಅವರಿಗೆ ಗೊತ್ತಾಗುತ್ತೆ. ಪ್ರೀತಿ ಅನ್ನೋದು ತುಂಬ ಪವರ್ಫುಲ್. ಪ್ರೀತಿಗೆ ನಗಿಸೋದು ಗೊತ್ತು, ಅಳಿಸೋದು ಗೊತ್ತಿರುತ್ತೆ. ಆದರೆ ನಾವು ಸೆಲೆಕ್ಷನ್ ಮಾಡುವ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೆ. ಮೊದಲು ಯಾವ ರೀತಿ ಪ್ರೀತಿ ಮಾಡ್ತೀವೋ ಕೊನೆವರೆಗೂ ಹಾಗೇ ಇರಬೇಕು. ಕೊನೆಗೆ ಆ ಪ್ರೀತಿ ಬೇಡ ಅನಿಸುತ್ತದೆ ಅಂದರೆ ಮೊದಲು ಮಾಡಿದ್ದು ಪ್ರೀತಿ ಅಲ್ಲ, ಕೇವಲ ಆಕರ್ಷಣೆ. ಹೌದು, ನಾವು ತುಂಬ ಯಾರನ್ನು ಪ್ರೀತಿಸ್ತೀವೋ ಅವರು ಯಾವತ್ತೂ ನಮ್ಮ ಸ್ವಂತ ಆಗಲ್ಲ. ಆದರೆ ನಮ್ಮ ಕಲ್ಪನಾ ಲೋಕದಲ್ಲಿ ಅವರು ಯಾವತ್ತಿದ್ರೂ ನಮ್ಮವರಾಗಿರುತ್ತಾರೆ. ಕೆಲವೊಂದು ಪ್ರೀತಿ ಮುರಿದು ಹೋಗೋಕ್ಕೆ 2 ನಿಮಿಷ ಸಾಕು. ಆದರೂ ಅವರು ನೀವು ಏನೇ ಮಾಡಿದರೂ ನಿಮ್ಮ ಜೊತೆ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವರು ನಿಮ್ಮನ್ನು ತುಂಬ ಹಚ್ಕೊಂಡಿರ್ತಾರೆ ಅಂತ. ಪ್ರೀತಿ ಮಾಡೋಕ್ಕೆ ಶುರು ಮಾಡಿದಾಗ ಟೈಮ್ ಇಲ್ಲ ಅಂದರೂ ಮಾತಾಡ್ತಾರೆ. ಆದರೆ ನಾವು ಬೇಡ ಅನಿಸೋಕ್ಕೆ ಶುರುವಾದಾಗ ಟೈಮ್ ಇದ್ದರೂ ಮಾತಾಡೋಕ್ಕೆ ಯೋಚನೆ ಮಾಡ್ತಾರೆ. ಮನಸ್ಸು ಕೆಲವೊಂದು ಸಲ ತುಂಬ ಹಠ ಮಾಡುತ್ತೆ ನಮಗೆ ಅವರೇ ಬೇಕು ಅಂತ. ಆದರೆ ಮನಸ್ಸಿಗೆ ಹೇಗೆ ಅರ್ಥ ಮಾಡಿಸೋದು ಅವರು ಯಾವತ್ತೂ ನಮ್ಮವರಲ್ಲ ಎಂದು? ಕೆಲವೊಂದು ಸಲ ಅನಿಸುತ್ತೆ, ನಮ್ಮ ಜೀವನದಲ್ಲಿ ಮಾತ್ರ ಯಾಕೆ ಹೀಗೆ ಆಗುತ್ತೆ? ನಾವು ಅಂದುಕೊಂಡಂತೆ ಏನೂ ಆಗಲ್ಲ ಅಂತ. ಆದರೆ ನಾವು ಅಂದುಕೊಂಡಂತೆ ಆಗಬೇಕಾದರೆ ಮೇಲಿರುವ ದೇವರಿಗೂ ಇಷ್ಟ ಆಗಬೇಕು ಅನಿಸುತ್ತೆ. ಜೀವನದಲ್ಲಿ ಬೇರೊಬ್ಬರ ಮೇಲೆ ಇಟ್ಟಿರುವ ನಿರೀಕ್ಷೆಗಳು ಸುಳ್ಳಾದಾಗ ಜನರು ತಾವಾಗಿಯೇ ಬದಲಾಗುತ್ತಾರೆ. ಅದು ಅಹಂಕಾರವಲ್ಲ, ಅವರ ನೊಂದ ಮನಸ್ಸಿನ ನಿರ್ಧಾರಗಳಿಂದ ಆದ ಬದಲಾವಣೆ. ಈ ಬದುಕಿನಲ್ಲಿ ನಾವು ಮೌನವಾಗಿದ್ದಾಗಲೇ ನಮ್ಮವರು ನಮಗೆ ಏನೆಂದು ಸಂಪೂರ್ಣವಾಗಿ ಅರ್ಥವಾಗುವುದು. ನಿಮ್ಮ ಮಾತಿಗೆ ಬೆಲೆ ಇಲ್ಲದ ಕಡೆ ಸುಮ್ಮನಾಗಿ ಬಿಡಿ. ನಿಮ್ಮ ಮೌನವೇ ಅವರಿಗೆ ಉತ್ತರ ಕೊಡುತ್ತೆ. ಪ್ರೀತಿ ನೇರವಾಗಿ ಜೊತೆಯಲ್ಲಿ ಇರಬೇಕೇ ಹೊರತು ನೋವಾಗಿ ಕಾಡಿಸುವಂತಿರಬಾರದು. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ಮೋಸ ಏನೆಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡೋದು. ನಾವೆಲ್ಲರೂ ಮಾಡುವ 2 ತಪ್ಪು: ಸುಮ್ಮನಿರಬೇಕಾದ ಸ್ಥಳದಲ್ಲಿ ಮಾತನಾಡುವುದು ಮತ್ತು ಮಾತನಾಡಲೇಬೇಕಾದ ಸ್ಥಳದಲ್ಲಿ ಸುಮ್ಮನಿದ್ದು ಬಿಡುವುದು. ಸಂಬಂಧಗಳು ನೋವನ್ನು ಹಂಚಿಕೊಳ್ಳುವ ಥರ ಇರಬೇಕೇ ಹೊರತು ನೋವನ್ನು ಹೆಚ್ಚಿಸುವ ಥರ ಇರಬಾರದು. ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನೇ ಬಲ್ಲ. ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ಇರುವುದಿಲ್ಲ. ತೀರಾ ಅಸಹ್ಯ ಅನಿಸುವಷ್ಟು ಯಾರನ್ನು ದ್ವೇಷಿಸಬಾರದು. ಹಾಗೆಯೇ ತೀರಾ ಅಂಗಲಾಚಿ ಬೇಡಿಕೊಳ್ಳುವಷ್ಟು ಯಾರನ್ನು ಪ್ರೀತಿಸಲೂಬಾರದು. ಪ್ರೀತಿ ಎಲ್ಲರಿಗೂ ಸಿಗಲ್ಲ.